ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ನಾನು 130 ಇರುವಂತಹ 2 ಕಲರ್ನಲ್ಲಿ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಈ ಥರ ಚೂಪಾಗಿ ಮಾಡ್ಕೋಬೇಕಂತೇನಿಲ್ಲ, ನೀವು ನಾರ್ಮಲಾಗಿ ಗಮ್ ಹಚ್ಚಿ ಇಟ್ಕೊಂಡ್ರೆ ಸಾಕು. ಆದರೆ ಕುಚ್ಚನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಮಾಡಿ ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಮಾಡ್ಕೋಬೋದು. ಈ ಡಿಸೈನ್ಗೆ 137 ತೊಗೊಂಡಿದ್ದೀನಿ. ಲಾಸ್ಟ್ ಅಂದರೆ 140 ತೊಗೋಬೋದು, ಅದಕ್ಕಿಂತ ಜಾಸ್ತಿ ಆದರೆ ದಪ್ಪ ಆಗುತ್ತೆ. 100ರಿಂದ 140 ಒಳಗೆ ನೀವು ಕುಚ್ಚನ್ನು ತೊಗೋಬೋದು. ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ನೀಡಲ್ಗೆ ನಾನು ಈ ಥರ ಕಾಟನ್ ಥ್ರೆಡನ್ನು ಪೋಣಿಸಿ ಅದಕ್ಕೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಗಂಟು ಹಾಕಿದಾಗ ಅದು ಈ ಥರ ಬರಬೇಕು. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನೋಡಿ, ಒಂದು ಮಾರ್ಕನ್ನು ಮಾಡ್ಕೊತೀನಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ. ಈ ಥರ ಸೀರೆಗೆ ಇದಕ್ಕೆ ಜಾಸ್ತಿ ಏನು ಗ್ಯಾಪ್ ಬೇಕಾಗಲ್ಲ. ಅದು ಒಂದು ಮಾರ್ಕ್ ಆದಮೇಲೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ನಾವು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೋದು. ಓಕೆ, ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ ಸೀರೆ ಪೂರ್ತಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ತಾ ಹೋಗ್ಬೋದು. ಈ ಥರ ನಾರ್ಮಲ್ ನೀಡಲ್ಗೆ 4 ಎಳೆ ಸಿಲ್ಕ್ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಈ ನೀಡಲನ್ನು ಹಾಕಿ ಹೊರಗಡೆ ತರ್ತೀನಿ. ದಾರನ ಹೊರಗಡೆ ತಂದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಥ್ರೆಡನ್ನು ಕಟ್ ಮಾಡಿಕೊಂಡು ಇದನ್ನು ಇವಾಗ ಇಲ್ಲಿ ಗಂಟನ್ನು ಹಾಕ್ತೀನಿ. ನಾರ್ಮಲ್ಲಾಗಿ ನಾಟ್ ಹಾಕ್ತೀವಲ್ಲ, ಆ ಥರ ಕೂಡ ಹಾಕ್ಕೋಬೋದು. ಈ ಥರ ಹಾಕ್ತೀನಿ. ಓಕೆ, ನೋಡಿ ಇಲ್ಲಿ ಮಾಡ್ಕೊಂಡ್ಮೇಲೆ ಈಗ ಪಕ್ಕದಲ್ಲೇ ಇಲ್ಲಿ ಮಾಡ್ಕೋತೀನಿ. ಈ ಥರ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಫಸ್ಟ್ ಎಷ್ಟು ಕಟ್ ಮಾಡ್ಕೊಂಡಿದ್ನೋ ಥ್ರೆಡ್ಡು, ಅಷ್ಟಕ್ಕೆ ನಾನು ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ಕೋತೀನಿ. ಓಕೆ, ಈ ಥರ ಗಂಟನ್ನು ಹಾಕ್ಕೊಂಡೆ. ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ನೋಡಿ, ಈಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು 2 ಕಲರ್ನಲ್ಲಿ ಕುಚ್ಚು ತಗೊಂಡಿದ್ದೀನಲ್ಲ, ಅದೇ ಕಲರ್ನಲ್ಲಿ ಈ ಥರ ಸಿಲ್ಕ್ ಥ್ರೆಡನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾವು ಯಾವ ಕಲರ್ನಲ್ಲಿ ಕುಚ್ಚು ಹಾಕ್ತೀವೋ ಅದೇ ಕಲರ್ನಲ್ಲೇ ಮೇಲ್ಗಡೆ ಇರುವಂತಹ ಥ್ರೆಡನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಇದು ಕೂಡ ಸೇಮ್. ಮತ್ತು ಪಕ್ಕದಲ್ಲೇ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ 1 ಪಾಯಿಂಟಷ್ಟು ಬಿಟ್ಕೊಂಡು ಹಾಗೆ ಮಾಡ್ಕೋಬೋದು. ಮಾರ್ಕ್ ಮಾಡೋ ಅವಶ್ಯಕತೆ ಏನಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇದನ್ನು ಕೂಡ ಈ ಥರ ಗಂಟು ಹಾಕ್ತೀನಿ. ಈಗ ಇದು ಕಂಪ್ಲೀಟ್ ಆಯಿತು. ಇವಾಗ ಈ ಕಾಟನ್ ಥ್ರೆಡ್ ತೋರಿಸಿದ್ನಲ್ಲ, ಅದನ್ನು ಇಲ್ಲಿ ಫಸ್ಟ್ ಇದೆಯಲ್ಲ ಥ್ರೆಡ್ಡು, ಅದರ ಒಳಗಡೆಗೆ ಹಾಕ್ತೀನಿ. ಇದರ ಒಳಗಡೆಗೆ ಹಾಕ್ಕೊಂಡು ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಈ ಥರ ಪಾಸ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಕಾಟನ್ ಥ್ರೆಡ್ ಇದೆಯಲ್ಲ, ಇದನ್ನು ಈ ಕಡೆ ಹಾಕ್ಕೋತೀನಿ. ಇವಾಗ ಹಾಕ್ಕೊಂಡು ಈ ಬೀಡ್ ಇದೆಯಲ್ಲ, ಇದನ್ನು ಕೆಳಗಡೆಯಿಂದ ಈ ಥರ ನೀಡಲನ್ನು ತಗೊಂಡು ಈ ದಾರನ ಇದರ ಒಳಗಡೆಯಿಂದ ಈ ಥರ ಹೊರಗಡೆ ತಕ್ಕೋಬೇಕು. ನೆಕ್ಸ್ಟ್ ಇವಾಗ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಇದರಲ್ಲಿ 2 ಬೀಡ್ಗಳನ್ನು ಹಾಕ್ಕೊಂಡು ಇದೇ ಕಾಟನ್ ಥ್ರೆಡನ್ನು ಇದ್ರ ಒಳಗಡೆ ಹಾಕ್ತೀನಿ. ಹಾಕ್ಕೊಂಡು ಈಗ ಈ ಬೀಡ್ಗಳನ್ನು ಈ ಥರ ಪಾಸ್ ಮಾಡ್ಕೋಬೇಕು. ಈಗ ಇದೇ ಕಾಟನ್ ಥ್ರೆಡನ್ನು ಈ ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆ ಹಾಕ್ಕೊಂಡು ಇದ್ರ ಒಳಗಡೆಯಿಂದ ಹೊರಗಡೆ ತೆಗಿತೀನಿ ಈ ದಾರನ. ನೋಡಿ, ಈ ಥರ. ಇವಾಗ ನೆಕ್ಸ್ಟ್ ಇವಾಗ ನಾನು 3 ಬೀಡ್ಗಳನ್ನು ಹಾಕ್ತೀನಿ. 3 ಬೀಡ್ಗಳನ್ನು ಹಾಕಿ ಇದರ ಒಳಗಡೆಗೆ ಈ ಥರ ಹಾಕ್ಕೊಂಡು ಈ ಬೀಡ್ಗಳನ್ನು ಪಾಸ್ ಮಾಡ್ಕೋತೀನಿ ಮೊದಲು. ಅದಾದಮೇಲೆ ನೆಕ್ಸ್ಟ್ ಈಗ ಇದೇ ಕಾಟನ್ ಥ್ರೆಡನ್ನು ಈ ಸೈಡ್ ಹಾಕ್ಕೋಬೇಕು. ಇವಾಗ
ಈ 3 ಬೀಡ್ ಒಳಗಡೆಯಿಂದ ಈ ಥರ ಕೆಳಗಡೆಯಿಂದ ಈ ದಾರನ ತೆಗಿಬೇಕು ಹೊರಗಡೆ. ಈ ಥರ. ಈಗ 4 ಬೀಡ್ಗಳನ್ನು ಹಾಕ್ತೀನಿ. ತುಂಬ ಸರಳವಾಗಿ ಹಾಕ್ಕೋಬೋದು. ಕ್ರೋಶ ಬರಲ್ಲ ಅಂದರೂ ಗ್ರ್ಯಾಂಡಾಗಿ ಡಿಸೈನನ್ನು ಮಾಡ್ಕೋಬೋದು. 4 ಬೀಡ್ ಹಾಕಿ ಇದ್ರ ಒಳಗಡೆಗೆ ಪಾಸ್ ಮಾಡ್ಕೋತೀನಿ ಮೊದಲು. ಈಗ ಮತ್ತೆ ಈ ಥ್ರೆಡ್ ಒಳಗಡೆ ಹಾಕಿ ಇದರ ಒಳಗಡೆಯಿಂದನೂ ಕೂಡ ಸೇಮ್ ಇದೇ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ನೋಡಿ ಈ ಥರ. ಇವಾಗ ಈ ಎರಡನ್ನು ಸೇರಿ ನಾರ್ಮಲ್ ಆಗಿ ಒಂದು ಗಂಟನ್ನು ಹಾಕ್ತೀನಿ. ನೋಡಿ ಈ ಥರ ಬರುತ್ತೆ. ಇದೇ ಪ್ರೊಸೀಜರ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೋಬೇಕು. ಓಕೆ, ಇವಾಗ ನೋಡಿ ಎರಡೂ ಕಂಪ್ಲೀಟ್ ಆಗಿದೆ. ಇವಾಗ ಸೇಮ್ ಇದೇ ಕಲರ್ ಪರ್ಪಲ್ ಕಲರ್ ಕುಚ್ಚನ್ನು ತಗೊಂಡಿದ್ದೀನಿ 137. ಆವಾಗಲೇ ಫಸ್ಟ್ಗೆ ತೋರಿಸಿದ್ದೀನಿ. ಇವಾಗ ಈ ಗಂಟು ಹಾಕಿರಿದ್ದೀನಲ್ಲ ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಈ ನಾರ್ಮಲ್ ನೀಡಲಿಂದ ಈ ಥರ ಚುಚ್ಕೊಂಡು ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ಡು ಸ್ವಲ್ಪ ಬಿಟ್ಕೋಬೇಕು. ಹಿಂದ್ಗಡೆ ಈ ಥರ ಬಿಟ್ಕೊಂಡು ಲಾಕನ್ನು ಮಾಡ್ಕೋತೀನಿ. ಇವಾಗ ಈ ಥರ ಲಾಕ್ ಮಾಡಿಕೊಂಡು ಅದಾದಮೇಲೆ ಒಂದು 2ರಿಂದ 3 ಅಥವಾ 4 ಸಲ ಈ ಥರ ಸುತ್ತಕೊಳ್ಳಿ ಜರಿ ಥ್ರೆಡ್ಡು. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಈಗ ತೊಗೊಂಡಿದ್ದೀನಲ್ಲ ಇದೇ ಕಲರ್ ಥ್ರೆಡ್ಡನ್ನು ತಗೋತೀನಿ. ನೀವು ಈ ಥರ ಸೇಮ್ ಎರಡೆರಡು ತರಹದ ಕುಚ್ಚುಗಳನ್ನು ಕೂಡ ಮಾಡ್ಕೋಬೋದು. ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಸೇಮ್ ಇದೇ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇನ್ನೊಂದು ಥರ ಲಾಕ್ ಕೂಡ ತೋರಿಸ್ತೀನಿ ನೋಡಿ. ಈ ಥರ ಕೂಡ ಲಾಕ್ ಮಾಡ್ಕೋಬೋದು. ಈಗ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಈ ಥರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡಲ್ಲಿ ತಿರುಗಿಸ್ಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ. 2 ಕುಚ್ಚನ್ನು ಮಾಡಿ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಗಳನ್ನು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.